ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ್ ಮಾರ್ಚ್ 23ರಂದು ಅಧಿಕೃತವಾಗಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮವಾರ ಬೆಳಗ್ಗೆ 10 ಗಂಟೆಗೆ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಶಿವಾಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಡಕ್ಷಾವಲಿ ದರ್ಗಕ್ಕೆ ಪೂಜೆ ಸಲ್ಲಿಸಿದ ನಂತರ ಹಳೇಪೇಟೆ, ಹಾಗೆ ದಿಬ್ಬಾ ಸರ್ಕಲ್, ಗಾಂಧಿನಗರ, ಆಜಾದ್ ನಗರ, ಅಹಮದ್ ನಗರ, ಚಾರ್ಲಿ ಪೈಲ್ವಾನ್ ಸರ್ಕಲ್, ಹಾಸಬಾವಿ ಸರ್ಕಲ್, ಚಾಮರಾಜಪೇಟೆ, ಮಂಡಿಪೇಟೆ, ರೈಲ್ವೆ ಕೆಳ ಸೇತುವೆ ಮೂಲಕ ಮಹಾನಗರ ಪಾಲಿಕೆಗೆ ಆಗಮಿಸಿ ನಾಮಪತ್ರ ಸಲ್ಲಿಸಲಿದ್ದಾರೆ ಎಂದರು. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ದಾವಣಗೆರೆ ಉತ್ತರ, ದಕ್ಷಿಣ ಕ್ಷೇತ್ರದ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಗಣ್ಯರು ಸೇರಿದಂತೆ 25,000ದಷ್ಟು ಜನರು ಭಾಗವಹಿಸಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಶೆಟ್ಟಿ, ಕೆ ಚಮನ್ ಸಾಬ್, ಅನಿತಾಬಾಯಿ, ಎ ನಾಗರಾಜ್, ಕೆಜಿ ಶಿವಕುಮಾರ್, ಬಿಎಚ್ ವೀರಭದ್ರಪ್ಪ, ಜಿಸಿ ನಿಂಗಪ್ಪ ಇತರರು ಇದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂಥ ಸಮರ್ಥ್ ಎಸ್ ಮಲ್ಲಿಕಾರ್ಜುನ್ ಅವರು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗ್ಗೆ 10 ಗಂಟೆಗೆ ಗ್ರಾಮ ದೇವತೆ ದುರ್ಗಮ್ಮ ದೇವಸ್ಥಾನದ ಪೂಜೆಯನ್ನು ಮುಗಿಸಿ ಅಲ್ಲಿಂದ ಮೆರವಣಿಗೆ ಮುಖಾಂತರ ನಾನು ಈ ಒಂದು ಇದರಲ್ಲಿ ಎಲ್ಲೆಲ್ಲಿ ರೂಟು ಅಂತ ಕೊಟ್ಟಿದ್ದೀನಿ. ನಾವು ದುರ್ಗಮ್ಮ ದೇವಸ್ಥಾನದಿಂದ ಹೊರಟು ಮಹಾನಗರ ಪಾಲಿಕೆಗೆ ಬಂದು ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅಂದ್ಕೊಂಡಿದ್ದೇವೆ. ಮೆರವಣಿಗೆ ಮುಖಾಂತರ ಈ ಕಾರ್ಯಕ್ರಮದಾಗೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಮುಖಂಡರುಗಳು, ಪಕ್ಷದ ಎಲ್ಲ ಪದಾಧಿಕಾರಿಗಳು ಇರ್ತಾರೆ. ಅದರ ಜೊತೆಗೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರು, ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಜೊತೆಗೆ ಇರ್ತಾರೆ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾಮಪತ್ರ ಸಲ್ಲಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು 20-25,000 ಜನ ಒಂದು ಸೇರ್ತಕ್ಕಂಥ ನಿರೀಕ್ಷೆ ಇದೆ. ಈ ಕಾರ್ಯಕ್ರಮಕ್ಕೆ ನಾನು ತಮ್ಮಗಳ ಮುಖಾಂತರ ನಮ್ಮ ಎಲ್ಲ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ ಈ ಒಂದು ಭಾಗವಹಿಸಿ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ಕೊತಿದ್ದೀನಿ ಎಲ್ಲ ಮುಖಂಡರುಗಳಿಗೆ. ಕಿಟ್ಟೇನು ಯಾರು ನಮ್ಮ ಇದರಿಂದ ಏನು ಯಾರು ವಿತರಣೆ ಮಾಡಿಲ್ಲ. ಅಲ್ಲ ಅವ್ರಿಗೆ ಒಟ್ಟು ಇಲ್ಲ, ಅದೇನು ಅದು ಅಲ್ಲ, ಮುಂಚೆ ಎಲ್ಲ ಕೊಡ್ತಾಯಿದ್ರು ಪ್ರತಿ ವರ್ಷ. ಈ ವರ್ಷ ನಮ್ಮ ಚುನಾವಣಾ ನೀತಿ ಸಂಹಿತೆ ಇರೋದ್ರಿಂದ ನಾವು ನಮ್ಮ ಏನು ಪಕ್ಷದಿಂದ ಆಗಲಿ ಅಥವಾ ಮಂತ್ರಿಗಳು ಮನೆಯಿಂದಾಗಲಿ ಯಾರೂ ಅದನ್ನು ಕಿಟ್ ವಿತರಣೆಯನ್ನು ಮಾಡಿಲ್ಲ. ಯಾರೋ ಅಲ್ಲಿ ಲೋಕಲ್ನವರು ಸ್ವಲ್ಪ ಶಕ್ತಿ ಇರತಕ್ಕಂಥವ್ರು ಯಾರು ಕೊಟ್ಟಿರ್ಬೋದು. ಯಾರು ಸರ್ ಕಾರ್ಯಕರ್ತರು ಯಾರ ಈಗ ನಮ್ಮ ಭಾಳಷ್ಟು ಜನ ಅಭಿಮಾನಿಗಳಿದ್ದಾರೆ, ಕಾರ್ಯಕರ್ತರು ಇದ್ದಾರೆ. ಈಗ ನೀವು ತಾವು ನೋಡಿದಿರಿ, ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮಲ್ಲಣ್ಣವ್ರ ಈಗ ಸಿಟಿ ಬಸ್ಸಿಗೆಲ್ಲ ಹಾಕೊಂಡಿದ್ದಾರಪ್ಪ ಇವರೆಲ್ಲ ಫೋಟೋಗಳು. ಸಿಟಿ ಬಸ್ಸಿಗೆಲ್ಲ ಮಲ್ಲಣ್ಣವ್ರ ಫೋಟೋ, ಶಿವಶಂಕರ ಫೋಟೋ ಹಾಕಿದ್ದಾರೆ. ಏನು ಹಂಗಲ್ಲ ಸರ್, ಯಾರೋ ಅಭಿಮಾನಿಗಳು ಹಾಕೊಂಡಿರ್ಬೋದು. ಅದನ್ನು ನಾವೇ ಇವರೇ ಮಲ್ಲಿಕಾರ್ಜುನೇ ಮಾಡಿದಾರೆ ಅನ್ನೋದು ತಪ್ಪು. ಅವ್ರು ಮಾಡಿಲ್ಲ. ಯಾರೋ ಅಭಿಮಾನಿಗಳು ಹಾಕ್ಯಂದು ಮಾಡಿದ್ರೆ ನಾವು ಅದಕ್ಕೆ ನಾವು ಹೊಣೆಗಾರ ಸರ್. ಈಗೆಲ್ಲ ಭಾಳ ಆರ್ಥಿಕವಾಗಿ ಜನ ಭಾಳ ಬಲಿಷ್ಠವಾಗಿದ್ದಾರೆ. ಈಗೆಲ್ಲ ಚೆನ್ನಾಗಿದ್ದಾರೆ, ಇವೆಲ್ಲ ಬಿಸ್ನೆಸ್ ಮಾಡ್ತಾರೆ. ಕೆಲವರು ಅಂತಾರೆ ಇದ್ದಾರೆ, ಶಕ್ತಿ ಇಲ್ಲ ಅಂತ ಅಂತಾರೆ ಯಾರೂ ಇಲ್ಲ. ಶಕ್ತಿ ಇರತಕ್ಕಂಥವ್ರು ಇದ್ದಾರೆ. 1 ಗಂಟೆ ಆಗಿದ್ರು ಅವ್ರ ಶಕ್ತಿ ಅನುಸಾರ ಕೊಟ್ಟಿರ್ತಾರೆ.